ಇವತ್ತು ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹೋಗಿ ಬೈಕರ್. ಡೇ 3 ಆಫ್ ಮ್ಯಾಂಗ್ಳೂರ್ ಟು ಲಡಾಖ್ ರೈಡ್. ಬೆಳಿಗ್ಗೆ ಸೋಲಾಪುರಿಂದ ಹೊರಡುವಾಗಲೇ ಚೈನ್ಗೆ ಲೂಬ್ ಹಾಕಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವತ್ತಿನ ರೈಡ್ ಸ್ಟಾರ್ಟ್ ಮಾಡಿದೆ. ಹೈಡ್ರೇಷನ್ ಬ್ಯಾಗ್ ಅಲ್ಲಿ ನೀರು ಖಾಲಿ ಆಗಿತ್ತು, ಹಾಗೆ ನೀರು ಕೂಡ ತುಂಬಿಸಿದೆ. ವೆದರ್ ಕೂಡ ಕೂಲ್ ಆಗಿತ್ತು, ರೋಡ್ ಕೂಡ ಸೂಪರ್ ಆಗಿತ್ತು. ಪೆಟ್ರೋಲ್ ಖಾಲಿ ಆಗಿದೆ ಅಂತ ಪೆಟ್ರೋಲ್ ಕೂಡ ಹಾಕಿದೆ. ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ಗೆ 113 ರೂಪಾಯಿ. ನನ್ನ ರೀಲ್ಸಿಗೆ 1 ಮಿಲಿಯನ್ ವ್ಯೂಸ್ ಬಂದದ್ದು ನೋಡಿ ಖುಷಿ ಆಯ್ತು. ಮಹಾರಾಷ್ಟ್ರದ ಬಸ್ ಇದ ಅವಸ್ಥೆ ನೋಡಿ ಅಂತೆ. ಇವತ್ತಿನ ಬಿಸಿಲಿಗೆ ನನ್ನ ಫೋನ್ ಕೂಡ ಹೀಟ್ ಆಯ್ತು. ಅದಕ್ಕೆ ನಾನು ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ ಹೇಳಿದೆ. ನನಗೆ ದೂರದಲ್ಲಿ ಇದು ಬಂಗುಡೆ ಮೀನು ತರ ಕಾಣ್ತಾ ಇತ್ತು. ಸ್ವಲ್ಪ ಭಯ ಕೂಡ ಆಯ್ತು, ತಲೆಗೆ ಬಿದ್ರೆ ಏನ್ ಮಾಡುವುದು ಅಂತ. ಹಾಗೆ ಈ ಒಂದು ಹೋಟೆಲ್ ಅಲ್ಲಿ ನಾಷ್ಟ ಮಾಡೋಣ ಅಂತ ನಿಲ್ಲಿಸಿದೆ. ಆದ್ರೆ ಇವರು ಕೊಟ್ಟ ದಾಲ್ ಬಕೆಟ್ ಅಂತೂ ಕ್ಯೂಟ್ ಆಗಿತ್ತು. ಈ ಒಂದು ಜಾಗದಲ್ಲಿ ಮಲಯಾಳಂ ಹೀರೋ ದುಲ್ಕರ್ ಸಲ್ಮಾನ್ ಅವರು ಕೂಡ ಮೂವಿ ಮಾಡಿದ್ದಾರೆ. ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಬೈಕಿಗೆ ಇನ್ನೊಂದು ಸಲ ಪೆಟ್ರೋಲ್ ಹಾಕಿ ನಾನ್ ಸ್ಟಾಪ್ 160 ಕಿಲೋಮೀಟರ್ ರೈಡ್ ಮಾಡಿದೆ. ಇದಾಗಿರುತ್ತೆ ಆ ನಾನ್ ಸ್ಟಾಪ್ ರೈಡ್ ಇದು ಎಫೆಕ್ಟ್. ಹಾಗೆ ಬೈಕ್ ಸೈಡ್ ಮಾಡಿ ಇನ್ಸ್ಟಾಗ್ರಾಮ್ ನೋಡುವಾಗ ಶಾಕ್ ಆಯ್ತು. ಫೈನಲಿ ನಮ್ಮ 10K ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಯ್ತು. ಈ ಒಂದು ಘಾಟ್ ಸೆಕ್ಷನ್ ಇದು ವ್ಯೂ ಅಂತೂ ಸೂಪರ್ ಆಗಿತ್ತು. ಹಾಗೆ ನನ್ನ ವ್ಲಾಗ್ ಮಾಡೋ ಮೈಕ್ ಕೂಡ ಎಲ್ಲೋ ಬಿದ್ದೋಯ್ತು. ರೈಡ್ ಮಾಡುವಾಗ ಬೇಜಾರು ಕೂಡ ಆಗ್ತಾ ಇತ್ತು. ಇಲ್ಲಿ ಒಬ್ಬರ ಗಾಡಿದು ಪೆಟ್ರೋಲ್ ಕೂಡ ಖಾಲಿ ಆಗಿತ್ತು. ನನ್ನ ಹತ್ರ ಎಕ್ಸ್ಟ್ರಾ ಪೆಟ್ರೋಲ್ ಕೂಡ ಇತ್ತು. ಅವರಿಗೂ ಕೂಡ ಖುಷಿ ಆಯ್ತು. ಹಾಗೆ ಮುಂದೆ ಹೋಗುವಾಗ 2 ರೈಡರ್ಸ್ ಸಿಕ್ಕಿದ್ರು. ಅದರಲ್ಲಿ ಒಬ್ರು ಹೊನ್ನಾವರದವರು, ಇನ್ನೊಬ್ರು ಬೆಂಗಳೂರವರು. ಇವರು ಕೂಡ ಲಡಾಖಿಗೆ ಹೋಗ್ತಾ ಇದ್ದಾರೆ. ಹಾಗೆ ಊಟ ಮಾಡ್ಕೊಂಡು ಒಟ್ಟಿಗೆ ರೈಡ್ ಮಾಡಿ ಒಂದೇ ಕಡೆ ಸ್ಟೇ ಆಗೋ ಪ್ಲಾನ್ ಮಾಡಿದ್ವಿ. ಇವತ್ತು ನಾವು ರೀಚ್ ಆದ್ವಿ ಮಧ್ಯಪ್ರದೇಶ್ಗೆ. ಮಧ್ಯಪ್ರದೇಶನ ಈ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಟೆಂಟ್ ಹಾಕಿದ್ವಿ. ಇವತ್ತು ನಾನು ಸೋಲಾಪುರಿಂದ ಮಧ್ಯಪ್ರದೇಶಿಗೆ 590 ಕಿಲೋಮೀಟರ್ ರೈಡ್ ಮಾಡಿದೆ. ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಲವ್ ಯು ಆಲ್. ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ.